ಎಕ್ಸ್ಕ್ಯೂಸ್ ಮೀ, ಏನ್ರಿ? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ನೀವ್ ನನ್ನೇ ನೋಡ್ತಿದ್ದೀರಲ್ಲ. ಗುರ್ತು ಪರಿಚಯ ಇಲ್ದಿರೋ ಹುಡುಗಿರ್ನ ನೋಡ್ಬಾರ್ದಂತ ಗೊತ್ತಿಲ್ವಾ ನಿಮ್ಗೆ? ನಿಮ್ಮನ್ನೇ ಕೇಳ್ತಾ ಇರೋದು. ಹುಡುಗಿರ್ನ ಯಾವತ್ತೂ ನೋಡಿಲ್ವಾ? ನಿಮ್ಗೆ ಹೇಳ್ತಾ ಇರೋದು. ಕಿವಿ ಕೇಳ್ಸಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಅವತ್ತು ಮನೆ ಮುಂದೆ ಸಿಕ್ಕಿದ ರೈಟಿಂಗ್ ನನ್ನ ತುಂಬಾ ಸೆಳೆದಿತ್ತು. ಆ ಬರವಣಿಗೆಗೆ ಎಂಥವ್ರನ್ನು ಕೂಡ ಓದುಗಾರರಾಗಿ ಮಾಡುವಂತ ಶಕ್ತಿ ಇತ್ತು. ಕೋಪದಲ್ಲೇನೋ ಆ ಕಾಗ್ದಾನ ಬಿಸಾಕಿದ್ದೆ, ಆದ್ರೆ ರೈಟರ್ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಇತ್ತು. ಅದು ಇವನೇ ಅಂತ ಗೊತ್ತಾದ್ಮೇಲೆ ತುಂಬಾ ಆಶ್ಚರ್ಯ ಆಯ್ತು. Vijay's writing was extremely powerful. The smallest of the notes he left carelessly made such an impact and evoked a sensation in every reader. ಹಾಯ್. ಹಾಯ್. ಒಂದ್ ನಿಮಿಷ. ನೀವ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬರೀತೀರಾ. ಥ್ಯಾಂಕ್ಸ್. ನೀವ್ ಇಷ್ಟೊಳ್ಳೆ ರೈಟರ್ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಈ ಕೇರ್ಲೆಸ್ ಆಟಿಟ್ಯೂಡ್ ನೋಡ್ದಾಗೆಲ್ಲ ತುಂಬಾ ಇರಿಟೇಟ್ ಆಗೋದು. ವೈ ಡೋಂಟ್ ಯು ಟೇಕ್ ಅಪ್ ರೈಟಿಂಗ್ ಮೋರ್ ಸೀರಿಯಸ್ಲಿ? ಬೈ ದ ವೇ, ನನಗೆ ಒಬ್ರು ವೆಲ್ ನೋನ್ ಪಬ್ಲಿಷರ್ ಪರಿಚಯ ಇದ್ದಾರೆ, BK ಚತುರ್ವೇದಿ ಅಂತ. He is part of a well known publishing company. Okay. I'd like to introduce you to him. Thank you, but I really don't want to get into this zone. ಅದು ನಾನು ಬರೆಯೋದೇನೇ ಇದ್ರೂ ನನ್ನ ಖುಷಿಗೆ ಹೊರತು ವ್ಯಾವಹಾರಿಕವಾಗಿ ಇನ್ನೊಬ್ಬರ ಖುಷಿಗಲ್ಲ. ನಿಮ್ಮ ಈ ನಿರ್ಧಾರನೇ ನಮ್ಮಂತ ಎಷ್ಟೋ ರೀಡರ್ಸ್ಗೆ ಡಿಸಪಾಯಿಂಟ್ ಮಾಡ್ದಂಗಾಗುತ್ತೆ. ಐ ರಿಯಲಿ ಥಿಂಕ್ ಯು ಶುಡ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. Sure. Thank you. Sure. See you. The number you've dialed is not responding at the moment. Kindly ಫೋನ್ ಆನ್ಸರ್ ಮಾಡ್ಕೋತೀಯ ಅಂತ ರೋಗಾನ ಇವಂಗೆ. ದಿಸ್ ಇಸ್ ಸೋ ಹ್ಯೂಮಿಲಿಯೇಟಿಂಗ್. ಸರ್, ಐ ಆಮ್ ಸೋ ಸಾರಿ. ಯೂಶಲಿ ಅವ್ರು ಈ ಥರ ಮಾಡೋದಿಲ್ಲ. ಯಾವುದೋ ಒಂದು ಅನ್ಅವಾಯ್ಡಬಲ್ ಸಿಚುವೇಶನ್ ಸಿಕ್ಕಾಕೊಂಡಿರ್ಬೇಕು. ಐ ಅಂಡರ್ಸ್ಟ್ಯಾಂಡ್, ಬಟ್ ನನಗೆ ಇನ್ನೊಂದು ಮೀಟಿಂಗ್ ಇದೆ, ಇಮಿಡಿಯೇಟ್ ಆಗಿ ಹೊರಡಬೇಕು. ಸೊ ಲೆಟ್ಸ್ ಮೀಟ್ ಅನದರ್ ಡೇ. ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಯಾವಾಗ ನೋಡಿದ್ರು ಕುಡಿಯೋದು, ಸ್ಮೋಕ್ ಮಾಡೋದು, ಇಷ್ಟೇ ಅಲ್ವಾ ನಿಮ್ ಜೀವನ? ಏನ್ ಮಾಡ್ಬೇಕಂತ ಇದ್ರೆ ನಿಮ್ ಲೈಫಲ್ಲಿ? ನಿಮಗೋಸ್ಕರ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ ಕಾಯ್ತಾ ಕೂತಿದ್ರೆ ಇಲ್ಲ ಆರಾಮಾಗಿ ಕುಡಿತಾ ಕೂತಿದ್ದೀರಾ. ಫೋನ್ ಮಾಡಿದ್ರು ನೋಡ್ಬಿಟ್ಟು ಸುಮ್ಮನೆ ಇದ್ದೀರಾ. ಹೆಲ್ಪ್ ಮಾಡೋರ್ಗೆ ಸ್ವಲ್ಪನಾದ್ರೂ ಬೆಲೆ ಬೇಡವೇನ್ರಿ? ಉಗ್ರಷ್ಟು ಆಪರ್ಚುನಿಟೀಸ್ ಕೊಟ್ರೆ ಬೆರಳೆ ನುಂಗ್ತಾರೆ. ಹೋಗಿ ಹೋಗಿ ನಿಮ್ಗೆ ಹೇಳ್ತೀನಲ್ಲ, ಹಾಳಾಗ್ ಹೋಗಿ. ಇನ್ನೊಂದ್ಸಲ ಕಾಲ್ ಮಾಡ್ಬೇಕಲ್ಲ ನೀವು. ಮೆಸೇಜ್ ಮಾಡಿದ್ರಾಗುತ್ತಾ? ನಿಮ್ಮನ್ ಎಲ್ಲ ಕಡೆ ಬ್ಲಾಕ್ ಮಾಡಿ ಹಾಕ್ತೀನಿ. ಅವತ್ತಿಂದ ಅವನ ಬರವಣಿಗೆನ ತುಂಬಾ ಸೀರಿಯಸ್ ಆಗಿ ತಗೊಂಡ. ಹಾಗೆ ಅವನ ಬಗ್ಗೆ ನನಗಿದ್ದ ಅಭಿಪ್ರಾಯ ಕೂಡ ಬದಲಾಗ್ತಾ ಹೋಯ್ತು. ನಮ್ಮಿಬ್ಬರ ಕೆಲವು ಸ್ವಭಾವಗಳಲ್ಲಿ ಹೊಂದಾಣಿಕೆ ಅಂತೂ ಇರಲಿಲ್ಲ. ಆದರೆ ವ್ಯತ್ಯಾಸಗಳ ನಡುವೆನೇ ಕಟ್ಕೊಳ್ಳೋದಲ್ವ ಜೀವನ. ಬಟ್ ವಿ ಹ್ಯಾಡ್ ಒನ್ ಥಿಂಗ್ ಇನ್ ಕಾಮನ್, ಆರ್ ಲವ್ ಫಾರ್ ಈಚ್ ಅದರ್ಸ್ ಕ್ರಿಯೇಟಿವ್ ಸೈಡ್. ಅವನ ಬರವಣಿಗೆನ ನಾನು ಎಷ್ಟು ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ನೋ, ನನ್ನ ಕಲೆ ಬಗ್ಗೆನೂ ಅವನಿಗೆ ಅಷ್ಟೇ ಗೌರವ ಇತ್ತು. ನಮ್ಮಿಬ್ಬರ ಕನೆಕ್ಷನ್ ಅಲ್ಲಿಂದ ಶುರುವಾಯಿತು. ಅಭಿಮಾನ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಐ ಕುಡಂಟ್ ಹ್ಯಾವ್ ಇಮ್ಯಾಜಿನ್ ಬೀಯಿಂಗ್ ಇನ್ ಲವ್ ವಿತ್ ಸಮನ್ ಲೈಕ್ ಹಿಮ್. ಆದರೆ ಹೇಳಿ ಕೇಳಿ ಪ್ರೀತಿ ಹುಟ್ಟೋದಿಲ್ಲ ಅಲ್ವಾ? என்ன வந்திருக்கு காமி? ஃபோன் பேல காசு வந்துருக்கு பாருக்கா.
ಅದಿತಿ, ಐ ಆಮ್ ಪ್ರೆಸೆಂಟಿಂಗ್ ಮೈ ಫಸ್ಟ್ ಕಾಪಿ ಟು ಯು. ಎಲ್ಲೋ ಗೀಚಿ ಹಾಕ್ತಿದ್ದ ಪದಗಳನ್ನು ನೀವು ಒಂದುಗೂಡಿಸಿದ್ರಿ. ಹಾಗೆ ಎಲ್ಲೋ ಹಾರಾಡ್ತಿದ್ದ ಮನಸ್ಸನ್ನು ಕೂಡ. ವಂಡರ್ಫುಲ್ ರೈಟಿಂಗ್ ಮಿಸ್ಟರ್ ವಿಜಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಈ ಬರವಣಿಗೆಯಿಂದ ನಮ್ಮ ಸಂಸ್ಥೆ ಹೆಸರು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗುತ್ತೆ. ಜೊತೆ ನಿಮ್ಮ ಹೆಸರು ಕೂಡ. ಥ್ಯಾಂಕ್ ಯು, ಐ ಆಮ್ ಗ್ಲಾಡ್. ನನ್ನ ಟೀಮ್ ಜೊತೆ ಮಾತಾಡಿ ಡೆಫಿನೆಟ್ಲಿ ಐ ವಿಲ್ ಟೇಕ್ ದಿಸ್ ಫಾರ್ವರ್ಡ್. Sure, I appreciate that. Thank you for your time. First-time author Vijay Kshatriya dreams of becoming a best-selling novelist. Vijay shoots up to overnight fame after his first release. Readers hail Vijay's victory. Vijay Kshatriya collaborates with India's top publisher. B.K. Chaturvedi stated in an interview with us that this writer is going to stand out from the crowd. His words are fresh, powerful and makes a strong impression. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಂಚಲನ ಮೂಡಿಸಿ ಅಚ್ಚರಿ ಸಾಧನೆ ಮಾಡಿದ ಅಪರೂಪದ ಯುವ ಬರಹಗಾರ ವಿಜಯ್ ಕ್ಷತ್ರಿಯ. ಸಾಮಾಜಿಕ ಜಾಲತಾಣಗಳ ಹಾವಳಿಯ ನಡುವೆಯೂ ಅತಿ ಹೆಚ್ಚು ಪ್ರತಿಗಳು ಮಾರಾಟವಾಗಿ ರಾತ್ರೋರಾತ್ರಿ ಜನಮನ್ನಣೆ ಪಡೆದ ಯುವ ಸಾಹಿತಿ ವಿಜಯ್ ಕ್ಷತ್ರಿಯ. Vijay is a recent hit on many social platforms. He has become a rage amongst readers. Vijay Kshatriya announces a new non-fiction, The Love Bug, introducing the series Downtown Romance with a Bang. Vijay Kshatriya releases trailer for his new book, The Love Bug. Best-selling author Vijay Kshatriya launches the trailer of his new release. ಸರಸ್ವತಿ ಪುತ್ರನಿಗೆ ಒಲಿಯಿತು ಮತ್ತೊಂದು ಗೆಲುವಿನ ಕಳಶ. ಕ್ಷತ್ರಿಯ ರಿಸೀವ್ಸ್ ಯಂಗ್ ಅಚೀವರ್ಸ್ ಅವಾರ್ಡ್. ಹೊರ ರಾಜ್ಯಗಳಿಂದಲೂ ಹೆಚ್ಚಾಯಿತು ಯುವ ಸಾಹಿತಿಯ ಪುಸ್ತಕಗಳ ಬೇಡಿಕೆ. Kshatriya's winning formula. Best-selling author reveals success tips. ವಿಜಯ್ ಕ್ಷತ್ರಿಯರ ಮನೆಗೆ ಮತ್ತೆ ಮತ್ತೆ ಹುಡುಕಿಕೊಂಡು ಬರುತ್ತಿರುವ ಪ್ರಶಸ್ತಿಗಳು. The book, published by scholarly publishers, is the first story from the series Downtown Romance. According to the publisher B.K. Chaturvedi, revolving around a forbidden love story, The Love Bug is a riveting read filled with mystery and romance like no other. The Love Bug ranks first with the highest selling of 38 lakh copies in just 8 months. Vijay Kshatriya receives one of the highest literary honors, Nation Style. Vijay Kshatriya, among world's 100 most influential people. India's highest selling author, Vijay Kshatriya, creates yet another page turner that will not only keep you glued to the story, but also touch you deeply. The book presents a tale of friendship, relationship, love, and the strange world that we are part of.